ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮಿಲಿನಿಯಲ್ಸ್ ವೆಲ್ತ್ ಹಬ್. ನಾನು ನಿಮ್ಮ ವೆಲ್ದಿ ಕೋಚ್ ಸುನೀಲ್. ಸೊ ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರನ್ನು ಹೇಳುತ್ತಾ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಕೊನೆಯವರೆಗೆ ಈ ವಿಡಿಯೋ ನೋಡಿ ಲಾಟ್ಸ್ ಆಫ್ ವ್ಯಾಲ್ಯೂಬಲ್ ಥಿಂಗ್ಸ್ ಆ್ಯಂಡ್ ಇನ್ಸೈಟ್ಸ್ ನಿಮಗೆ ಸೆವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಈ ವಿಡಿಯೋ ಮುಖಾಂತರ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಏನಿದು ಸವರಿನ್ ಗೋಲ್ಡ್ ಬಾಂಡ್ಸ್, ಯಾಕೆ ಹೂಡಿಕೆ ಸವರಿನ್ ಗೋಲ್ಡ್ ಬಾಂಡ್ಸಲ್ಲಿ ಮಾಡಬೇಕು ಎಂಬುದನ್ನು ನಾವು ಡೀಟೇಲ್ಡ್ ಆಗಿ ಈ ಪ್ರೆಸೆಂಟೇಷನ್ ಮುಖಾಂತರ ನಾವು ನೋಡೋಣ. ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸವರಿನ್ ಗೋಲ್ಡ್ ಬಾಂಡ್ ಎಂದರೆ ಏನು? ಈ ಚಿನ್ನದ ಹೂಡಿಕೆ ಅತ್ಯುತ್ತಮ ಒಂದು ರೂಪ. ಇಟ್ಸ್ ಅನ್ ಸಬ್ಸ್ಟಿಟ್ಯೂಟ್ ಫಾರ್ ಎನ್ ಫಿಸಿಕಲ್ ಗೋಲ್ಡ್. ಫಿಸಿಕಲ್ ಗೋಲ್ಡ್ ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡನ್ನು ನೀವು ಸವರಿನ್ ಗೋಲ್ಡ್ ಬಾಂಡನ್ನು ಪರ್ಚೇಸನ್ನು ಮಾಡ್ಬೋದು. ಇದೊಂದು ಸೆಂಟ್ರಲ್ ಗೌರ್ಮೆಂಟನ್ನು RBI ಮುಖಾಂತರ ಇಶ್ಯೂಯನ್ನು ಮಾಡುತ್ತೆ. ಸೊ ಒಂದು ಗ್ಯಾರಂಟಿಯನ್ನು ಈ ಸವರಿನ್ ಗೋಲ್ಡ್ ಬಾಂಡ್ಸ್ ಮುಖಾಂತರ ಗ್ಯಾರಂಟಿಯನ್ನು ನೀವು ಪಡೆದುಕೊಳ್ಬಹುದು. ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಏಕೆ ಇನ್ವೆಸ್ಟ್ ಮಾಡಬೇಕು ಎಂಬುದನ್ನು ಮತ್ತು ಕಂಪ್ಯಾರಿಸನ್ಸ್, ಲೈಕ್ ನೀವು ಗೋಲ್ಡ್ ಬಂದಾಗ ಬಹಳಷ್ಟು ವಿಧಗಳಿದೆ. ಅಂದರೆ ನೀವು ಫಿಸಿಕಲ್ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು, ಡಿಜಿಟಲ್ ಗೋಲ್ಡನ್ನು ಬೈ ಮಾಡ್ಬೋದು, ಆ್ಯಸ್ ವೆಲ್ ಆಸ್ ಗೋಲ್ಡ್ ETF ಬಾಂಡ್ಸ್. ದಟ್ ಈಸ್ ಗೋಲ್ಡ್ ETFs ಅಂದರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸನ್ನು ಮುಖಾಂತರವನ್ನು ನೀವು ಹೂಡಿಕೆಯನ್ನು ಮಾಡ್ಬೋದು ಗೋಲ್ಡಲ್ಲಿ. ಸೊ ನಾವು ಈ ಮುಂದೆ ಬರುವ ಸ್ಲೈಡ್ಸಲ್ಲಿ ಡೀಟೇಲ್ಡಾಗಿ ನಾವು ತಿಳಿದುಕೊಳ್ಳೋಣ. ಸೊ ಏನಿದು ನೆಕ್ಸ್ಟು. ಸೊ ವೈ ಸೆವರಿನ್ ಗೋಲ್ಡ್ ಬಾಂಡ್ಸ್, ಏಕೆ ಸೆವರಿನ್ ಚಿನ್ನದ ಬಾಂಡ್ಗಳು ಅಂದರೆ ಇದೊಂದು ಪರ್ಫೆಕ್ಟು ಅಲ್ಟರ್ನೇಟಿವ್ ಸಬ್ಸ್ಟಿಟ್ಯೂಟ್ ಫಾರ್ ದಿ ಫಿಸಿಕಲ್ ಗೋಲ್ಡ್. ಸೊ ನೀವು ಫಿಸಿಕಲ್ ಗೋಲ್ಡಲ್ಲೂ ಭಾಳಷ್ಟು ಚಾಲೆಂಜಸ್ ಇರುತ್ತೆ ಇನ್ ಟರ್ಮ್ಸ್ ಆಫ್ ನೀವು ಸ್ಟೋರೇಜ್ ಮಾಡಲಿಕ್ಕೆ, ಆ್ಯಸ್ ವೆಲ್ ಆಸ್ ಅದರಲ್ಲಿ ಬಹಳಷ್ಟು ಚಾರ್ಜಸನ್ನು ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು, ವೇಸ್ಟೇಜಸ್ ಆಗಿರ್ಬೋದು, GST ಆಗಿರ್ಬೋದು. ಸೊ ಇದೊಂದು ಸೇಫ್ ಆಗಿರೋದು ಒಂದು ಇನ್ವೆಸ್ಟ್ಮೆಂಟನ್ನು ನಾವು ಸೆವರಿನ್ ಗೋಲ್ಡ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಗೋಲ್ಡ್ ಬಾಂಡ್ಸ್ ಆರ್ ಇಶ್ಯೂಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಬಾಂಡನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಇಶ್ಯೂ ಆಗಿರುತ್ತೆ. ದೇರ್ ಈಸ್ ನೋ ಸೆಕೆಂಡ್ ಥಾಟ್. ಅಂದರೆ ಆ್ಯಕ್ಚುಲಿ ಇದೊಂದು ಗ್ಯಾರಂಟೀಡನ್ನು ನೀವು ಏಕೆಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಶ್ಯೂ ಮಾಡಿರೋದಕ್ಕೋಸ್ಕರ ಇದೊಂದು ಕ್ಯಾಪಿಟಲ್ ಪ್ರೊಟೆಕ್ಷನನ್ನು ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಈಚ್ ಬಾಂಡ್ ಈಸ್ ಇಶ್ಯೂಡ್ ಎಟ್ ದಿ ಪ್ರಿವೇಲಿಂಗ್ ಪ್ರೈಸ್ ಆಫ್ ಗೋಲ್ಡ್. ಸೊ ಗೋಲ್ಡ್ ರೇಟ್ಸ್ ಏನಿದೆ ಮಾರ್ಕೆಟಲ್ಲಿ ಇವಾಗಿಂದ ಪ್ರೈಸ್, ಇವಾಗ ಮುಂದೆ ಬರುವ ದಿನಗಳಲ್ಲಿ ಲೈಕ್ SGB ಗೋಲ್ಡ್ ಬಾಂಡ್ ಸೀರೀಸ್ 3 ಬಿಡುಗಡೆ ಆಗ್ತಾ ಇದೆ. ಸೊ ಈ ಮಾರ್ಕೆಟ್, ಟುಡೇಸ್ ಮಾರ್ಕೆಟ್ ಏನು ಮಾರ್ಕೆಟ್ ಪ್ರೈಸ್ ಇದೆ ಆ ಪ್ರೈಸ್ ಮೇಲೆ ನೀವು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಹೂಡಿಕೆಯನ್ನು ಮಾಡ್ಬೋದು. ಆನಂತರ ಪೋಸ್ಟ್ ಇಶ್ಯೂಯೆನ್ಸ್ ಪರ್ಚೇಸ್ ಆದ ನಂತರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಎಕ್ಸ್ಚೇಂಜಲ್ಲಿ ನೀವು ಸೆಕೆಂಡ್ರಿ ಮಾರ್ಕೆಟಲ್ಲಿ ನೀವು ಸೆಲ್ ಮಾಡ್ಬೋದು, ಟ್ರಾನ್ಸ್ಫರ್ನು ಮಾಡ್ಬೋದು. ಸೊ ಆನಂತರ ಮೆಚುರಿಟಿ ಬಂದಿದ್ದಾಗ ಇಟ್ ಕ್ಯಾನ್ ಬಿ ರಿಡೀಮ್ಡ್ ದೆನ್ ಪ್ರಿವೇಲಿಂಗ್ ಪ್ರೈಸ್ ಆಫ್ ದಿ ಗೋಲ್ಡ್. ಸೊ ಮೆಚುರಿಟಿ ಪ್ರೈಸ್ ಏನಿರುತ್ತೆ ಆಫ್ಟರ್ 5 years ಆರ್ 6 years ಅಂದರೆ 8 ವರ್ಷ ಆದ ನಂತರ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಆ ರೇಟ್ ಮೇಲೆ ನೀವು ಸೆಲ್ಲನ್ನು ಮಾಡ್ಬೋದು. ಸೊ ಇದರಲ್ಲಿ ನಾವು ಆ್ಯಕ್ಚುಲಿ ಮುಂದೆ ಬಂದುಬಿಟ್ಟು ಕಂಪ್ಯಾರಿಸನ್ ನೋಡುವಾಗ ನಾವು ಡೀಟೇಲ್ಡಾಗಿ ಡಿಸ್ಕಷನನ್ನು ಮಾಡೋಣ. ಸೊ ಈಗ ಏನಂದರೆ ಇನ್ನೊಂದು 6th ಪಾಯಿಂಟು ಗೋಲ್ಡ್ ಲಿಂಕ್ಡ್ ರಿಟರ್ನ್ಸ್. ಲೈಕ್ ಸೊ ಫಸ್ಟ್ ನಿಮಗೆ ಗೋಲ್ಡ್ ಪ್ರೈಸಸ್ ಆಫ್ಟರ್ 5 years ಏನಿರುತ್ತೆ ವಿತ್ ಇನ್ಕ್ರೀಸಿಂಗ್ ಪ್ರೈಸಸ್ ಅದನ್ನು ಸಿಗುತ್ತೆ, ಆ್ಯಸ್ ವೆಲ್ ಆಸ್ 2.5% ಆಫ್ ಇಂಟ್ರೆಸ್ಟ್ ಪರ್ annum ನಿಮಗೆ ಅದೊಂದು ಅಡಿಷನಲ್ ಅಡ್ವಾಂಟೇಜ್ ಆಗಿ ಈ SGBನಲ್ಲಿ ನಿಮಗೆ ಒಂದು ಎಡಿಷನಲ್ ಬೆನಿಫಿಟನ್ನು ಸಿಗುತ್ತೆ. ಸೊ ಏಕೆ ಇದು ಒಂದು ಅತ್ಯುತ್ತಮ ನಿಮಗೆ ರೂಪವಾಗಿದೆ ಹೂಡಿಕೆ ಮಾಡೋದರಲ್ಲಿ SGB ಅಂತಂದರೆ, ಸೊ ಇಟ್ಸ್ ಆನ್ ಫಿಕ್ಸ್ಡ್ ಇಂಟ್ರೆಸ್ಟ್ 2.5%. ಏಕೆಂದರೆ ಮುಂಚೆ ಸ್ಲೈಡಲ್ಲಿ ನಾವು ಡಿಸ್ಕಷನ್ನು ಮಾಡಿದ 2.5% ಎಡಿಷನಲ್ ಪರ್ annum ನಿಮಗೆ ಒಂದು ರಿಟರ್ನ್ಸನ್ನು ಸಿಗುತ್ತೆ ಅಪಾರ್ಟ್ ಫ್ರಮ್ ಮಾರ್ಕೆಟ್ ಪ್ರೈಸಸ್ ಏನು ನಿಮಗೆ ಸಿಗ್ತಾ ಇದೆ ಅನ್ಬೋದು. ಸೊ ದ ಟ್ಯಾಕ್ಸ್ ಅಡ್ವಾಂಟೇಜನ್ನು ಇದರಲ್ಲಿ ನೀವು ತಗೋಬಹುದು. ಹೇಗೆಂದರೆ ದರ್ ಈಸ್ ನೋ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಈಸ್ ಅಪ್ಲಿಕೇಬಲ್ ಇಫ್ ಯು ಹೆಲ್ಡ್ ಟಿಲ್ ದಿ ಮೆಚುರಿಟಿ.
ಈ ಈ ಗೋಲ್ಡ್ ಬಾಂಡ್ಸ್ ಮೆಚುರಿಟಿ ಬಂದ್ಬಿಟ್ಟು 8 ವರ್ಷ. ಸೊ 8 ವರ್ಷವರೆಗೆ ನೀವು ವಿಡ್ರಾ ಏನೂ ಮಾಡಲಿಲ್ಲ, ರಿಡಿಮ್ಷನ್ ಏನೂ ಮಾಡಲಿಲ್ಲ ಅಂದರೆ 8 ವರ್ಷ ನಂತರ ದೇರ್ ಇಸ್ ನೋ TDS ಆರ್ ದೇರ್ ಇಸ್ ನೋ ಟ್ಯಾಕ್ಸ್ ಅಪ್ಲಿಕೇಬಲ್. ಸೊ ರಿಡಿಮ್ಷನ್ ಮೆಚುರಿಟಿ ಆದ ನಂತರ ಡೈರೆಕ್ಟ್ಲಿ ದಿ ಅಮೌಂಟ್ ಇಟ್ ವಿಲ್ ಕಮ್ಸ್ ಟು ಯುವರ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್. ಸೊ ಸೆವ್ರೀನ್ ಗ್ಯಾರಂಟಿ ಅಂದರೆ ರಿಡಿಮ್ಷನ್ ಅಮೌಂಟ್ ಮತ್ತು ಇಂಟ್ರೆಸ್ಟನ್ನು ಗ್ಯಾರಂಟಿ ಆಗಿ ಇರುತ್ತೆ ಬಿಕಾಸ್ ಆಫ್ ಬ್ಯಾಕ್ಡ್ ಬೈ ದಿ ಗೌರ್ಮೆಂಟ್. ಇನ್ನೊಂದು ಅಡಿಷನಲ್ ಬೆನಿಫಿಟ್ ಏನಂದರೆ, ಸೊ ನಿಮಗೆ ಈ SGB ಅಂದರೆ ಸೆವರಿನ್ ಗೋಲ್ಡ್ ಬಾಂಡ್ಸಲ್ಲಿ 50 ರೂಪೀಸನ್ನು ಡಿಸ್ಕೌಂಟ್ ಆಗಿ ಪರ್ ಗ್ರಾಮಲ್ಲಿ ನೀವನ್ನು ಪಡೆದುಕೊಳ್ಳಬಹುದು ಇಫ್ ಯು ಗೋ ಆನ್ಲೈನ್ ಇನ್ವೆಸ್ಟ್ಮೆಂಟ್. ಆನಂತರ ಲೋ ಕಾಸ್ಟ್, ಇದರಲ್ಲಿ ಕಾಸ್ಟ್ ಏನೂ ಇಲ್ವಾ ಆನ್ಲೈನ್ ಇರೋದಿಲ್ಲ, ಲೈಕ್ ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು, ವೇಸ್ಟೇಜಸ್ ಆಗಿರ್ಬೋದು, ಆರ್ GST ಆಗಿರ್ಬೋದು, ಈ ಥರ ಯಾವುದೂ ಕಾಸ್ಟನ್ನು ಇರೋದಿಲ್ಲ. ಇಟ್ಸ್ ಅನ್ ವೆರಿ ನೆಗ್ಲಿಜಿಬಲ್ ಆರ್ ಲೋ ಕಾಸ್ಟ್ ಈಸ್ ಇನ್ವಾಲ್ಡ್ ಇನ್ ದಿ ಸೆವರಿನ್ ಗೋಲ್ಡ್ ಬಾಂಡ್ಸ್. ಮತ್ತು ಲಿಕ್ವಿಡಿಟಿ ಬಂದುಬಿಟ್ಟು ಈಸಿಯಾಗಿ ನೀವು ಲಿಕ್ವಿಡೇಟ್ ಮಾಡ್ಬೋದು. ಈಗ ನೀವು ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಿದರೆ ಸೊ ಇಟ್ ವಿಲ್ ಟೇಕ್ಸ್ ಮಂತ್ಸ್ ಆ್ಯಂಡ್ ಇಯರ್ಸ್ ಟುಗೆದರ್. ಆ್ಯಕ್ಚುಲಿ ಇದರಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ನೀವು ಆಫ್ಟರ್ 5 ಇಯರ್ಸ್ ಬೇಕಾದರೆ ನೀವು ಸೇಲ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಈವನ್ ಆಫ್ಟರ್ 8 ಇಯರ್ಸ್ ಮೆಚುರಿಟಿ ಆದ ನಂತರ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಒಂದು ಕ್ರೆಡಿಟನ್ನು ಆಗುತ್ತೆ. ಸೊ ಏಕೆ ಈ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು? ಸೊ ಬೇರೆ ಹತ್ರ ಪ್ರಾಡಕ್ಟ್ಸ್ ಇಲ್ಲದ್ರೆ ಬೇರೆ ಅವೈಲೇಬಿಲಿಟಿ ಇದೆ ಮಾರ್ಕೆಟಲ್ಲಿ, ಲೈಕ್ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಫಿಕ್ಸ್ಡ್ ಡಿಪಾಸಿಟ್ ಆಗಿರ್ಬೋದು, ಇಲ್ಲದ್ರೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು. ಓಕೆ, ದಟ್ಸ್ ಈಸ್ ವೆರಿ ಗುಡ್. ಆ್ಯಕ್ಚುಲಿ ನೀವು ಇನ್ವೆಸ್ಟ್ ಮಾಡಬಹುದು, ಬಟ್ ಇದರಲ್ಲಿ ನೀವು ಒಂದು ಅಸೆಟ್ ಡೈವರ್ಸಿಫಿಕೇಷನನ್ನು ಮಾಡಬಹುದು. ಸೊ ಲೈಕ್ ಇಫ್ ಯು ಆರ್ ಹ್ಯಾವಿಂಗ್ lakh rupees, you can diversify 10% towards the gold investment. ಸೊ ಗೋಲ್ಡ್ ಇನ್ವೆಸ್ಟ್ಮೆಂಟ್ ನಿಮಗೆ ಗೊತ್ತಿದೆ, ಆಲ್ವೇಸ್ ಇಟ್ಸ್ ಅಪ್ಸೈಡ್ ಪೊಟೆನ್ಷಿಯಲ್ ಇನ್ಹೆರೆಂಟ್ ಡಿಮಾಂಡ್. ಸೊ ನೀವು ಮುಂಚೆ 1990 2000 ಆಗಿರ್ಬೋದು, 2005 ಇರ್ಬೋದು, 2015 ಗೋಲ್ಡ್ ಪ್ರೈಸಸ್ ಆಲ್ವೇಸ್ ಇಟ್ ಕೀಪ್ ಆನ್ ಇನ್ಕ್ರೀಸಿಂಗ್. ನೀವು ಪ್ರೈಸ್ ದಿ ಹಿಸ್ಟಾರಿಕಲ್ ಡೇಟಾ ತೆಗೆದು ನೋಡಿದಾಗ ಆಲ್ಮೋಸ್ಟ್ 8 to 9% ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಒಂದು ಡೈವರ್ಸಿಫಿಕೇಷನ್ ಟೂಲು ಪ್ಲಸ್ ಆಲ್ವೇಸ್ ಇಟ್ಸ್ ಡಿಮಾಂಡ್ ಇರುತ್ತೆ. ಸೊ ಒಂದು ಪೋರ್ಟ್ಫೋಲಿಯೋನು ಡೈವರ್ಸಿಫಿಕೇಷನ್ನು ಮಾಡ್ಬೋದು. ಆನಂತರ ಈಸಿ ಲಿಕ್ವಿಡಿಟಿ, ಇಮಿಡಿಯೇಟ್ಲಿ ನೀವು ಲಿಕ್ವಿಡೇಟ್ ಮಾಡ್ಬೋದು. ಆನಂತರ ಇವನ್ ನೀವು ಲೋನ್ಸ್ ಅವೈಲೇಬಲ್ ಇರುತ್ತೆ, ಲೋನ್ಸನ್ನು ಅವೈಲೇಬಲ್ ಮಾಡ್ಕೋಬಹುದು. ಆನಂತರ ಒಂದು ಹೆಜ್ಜಿಂಗ್ ಆಗಿರುತ್ತೆ ಇನ್ಫ್ಲೇಷನ್ ಮತ್ತು ಕರೆನ್ಸಿ ಡಿಪ್ರಿಷಿಯೇಷನ್ ಮೇಲೆ. ಸೊ ಇನ್ಫ್ಲೇಷನ್ ಅಗ್ನೆಸ್ಟ್ ಇನ್ಫ್ಲೇಷನ್ ಇದೊಂದು ಪ್ರಾಡಕ್ಟನ್ನು ಹೆಜ್ ಮಾಡ್ಬೋದು. ಸೊ ಯು ವಿಲ್ ಗೆಟ್ ದಿ ಗುಡ್ ರಿಟರ್ನ್ಸ್. ಸೊ ಅದಕ್ಕೆ ಗೋಲ್ಡ್ ಇನ್ವೆಸ್ಟ್ಮೆಂಟನ್ನು ನೀವು ಮಾಡ್ಕೋಬಹುದು. ಸೊ ಹೇಗೆ ಕೆಲಸ ಮಾಡುತ್ತೆ ಇದು? ಸೊ issued by RBI, that is Reserve Bank of India. ಸೊ ಬಾಂಡ್ಸ್ ಎಟ್ ದಿ ಪ್ರೈಸ್ ಆಫ್ ದಿ ಟುಡೇಸ್ ಮಾರ್ಕೆಟ್. ಸೊ ಇವಾಗ ಸೀರೀಸ್ ಸ್ಟಾರ್ಟ್ ಆದರೆ ಈ ದಿನದ ಏನು ಗೋಲ್ಡ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ಮೇಲೆ ನಿಮಗೆ ಒಂದು ಅಲೋಕೇಶನ್ ಆಗುತ್ತೆ, ಸರ್ಟಿಫಿಕೇಟನ್ನು ಇಶ್ಯೂ ಆಗುತ್ತೆ. ಸೊ ಅಲೋಕೇಟೆಡ್ ಟು ದಿ ಇನ್ವೆಸ್ಟರ್ಸ್. ಮತ್ತು ಆಫ್ಟರ್ ಮೆಚುರಿಟಿ, ಆಫ್ಟರ್ 8 years, ಸೊ ಗೋಲ್ಡ್ ಬಾಂಡ್ ಸರ್ಟಿಫಿಕೇಟ್ಸ್ ರಿಡೀಮ್ಡ್ ಎಟ್ ದಿ ಕರೆಂಟ್ ಗೋಲ್ಡ್ ಪ್ರೈಸ್, ದಿ ಕರೆಂಟ್ ದಟ್ ಪ್ರೈಸ್. ಸೊ ಆ ಪ್ರೈಸ್ ಮೇಲೆ ನೀವು ಅನ್ನು ಸೆಲ್ನು ಮಾಡಬಹುದು. ಸೊ ದಿಸ್ ಈಸ್ ಐನ್ ವಿತ್ ಅಡಿಷನಲ್ 2.5% ಆಫ್ ಫಿಕ್ಸ್ಡ್ ಇಂಟ್ರೆಸ್ಟ್ ಪರ್ annum. ಈ ಥರ ಇದೊಂದು ವರ್ಕ್ ಆಗುತ್ತೆ, ಕಾರ್ಯನಿರ್ವಹಿಸುತ್ತದೆ. ಸೊ ಈಗ ಈ ಸ್ಲೈಡಲ್ಲಿ ಬಹಳ ಇಂಪಾರ್ಟೆಂಟ್, ಜಸ್ಟ್ ಗಮನ ಇಟ್ಟು ತಿಳ್ಕೊಳ್ಳಿ. ಸೊ SGB ಕಂಪ್ಯಾರಿಸನ್ ಅಂತಂದರೆ ಸೆವರಿಂಗ್ ಗೋಲ್ಡ್ ಬಾಂಡ್ಸ್ ಜೊತೆಯಲ್ಲಿ ನಾವು ಮತ್ತೆ ಬೇರೆ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಇನ್ವೆಸ್ಟ್ಮೆಂಟಲ್ಲೇ ಬೇರೆ ವಿಧಗಳಿದೆ. ಸೊ ಲೈಕ್ ಫಿಸಿಕಲ್ ಗೋಲ್ಡ್ ಆಗಿರ್ಬೋದು, ಗೋಲ್ಡ್ ETF ಆಗಿರ್ಬೋದು, ಡಿಜಿಟಲ್ ಗೋಲ್ಡ್ ಆಗಿರ್ಬೋದು. ಸೊ ಇದೆಲ್ಲ ನಾವು ಕಂಪೇರ್ ಮಾಡಿಬಿಟ್ಟು ಯಾವುದು ಒಳ್ಳೆಯದು ಹೂಡಿಕೆ ಮಾಡೋದಂತ ತಿಳ್ಕೊಳ್ಳೋಣ ಈ ಸ್ಲೈಡ್ ಮುಖಾಂತರ. ಲೈಕ್ ಫಸ್ಟ್ ಪಾಯಿಂಟ್ ಏನಂದರೆ ರಿಟರ್ನ್ಸ್ ಮತ್ತು ಅರ್ನಿಂಗ್ಸ್. ಸೊ ಫಿಸಿಕಲ್ ಗೋಲ್ಡ್ ಬಂದಿದ್ದಾಗ ಸೊ ಲೋವರ್ ದೆನ್ ದಿ ರಿಯಲ್ ರಿಟರ್ನ್ ಆನ್ ಗೋಲ್ಡ್ ಡ್ಯೂ ಟು ಮೇಕಿಂಗ್ ಚಾರ್ಜಸ್. ಸೊ ಇವಾಗ 1 ಲಕ್ಷ ಆಗಿಬಿಟ್ಟು ನೀವೊಂದು ಗೋಲ್ಡ್ ಪರ್ಚೇಸ್ ಮಾಡಿದರೆ ಅದೇ ಒಂದು ಆಫ್ಟರ್ 2 years ಇಲ್ಲದ್ರೆ 5 years ಆದ ನಂತರ ಮತ್ತೆ ದೇ ವಿಲ್ ರಿಮೂವ್ ಆಲ್ ದಿ ಮೇಕಿಂಗ್ ಚಾರ್ಜಸ್, ವೇಸ್ಟೇಜಸ್. ಹಾಗಾಗಿಬಿಟ್ಟು ನಿಮ್ಗೆ ಆ್ಯಕ್ಚುಯಲ್ ರಿಟರ್ನು ಬಹಳ ಕಡಿಮೆ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಗೋಲ್ಡ್ ETFsಲ್ಲಿ ಸೊ ಲೆಸ್ ದೆನ್ ದಿ ಆ್ಯಕ್ಚುಯಲ್ ರಿಟರ್ನ್ ಆನ್ ದಿ ಗೋಲ್ಡ್. ಅಲ್ಲೂ ನಿಮಗೆ TDS GST ಆಗಿರ್ಬೋದು ಕಟ್ ಆಗುತ್ತೆ. ಸೊ ಸೆವರಿನ್ ಗೋಲ್ಡ್ ಬಾಂಡ್ಸ್ ಬಂದಿದ್ದಾಗ ಆ್ಯಕ್ಚುಯಲ್ ರಿಟರ್ನ್ ಏನು ಆ್ಯಕ್ಚುಯಲ್ ಗೋಲ್ಡ್ ಪ್ರೈಸಸ್ ಇರುತ್ತೆ ಆಫ್ಟರ್ 5 years, ಆ ಪ್ರೈಸ್ ಮೇಲೆ ನೀವು ರಿಡೀಮ್ ಮಾಡ್ಬೋದು, ಇಲ್ಲದ್ರೆ ಸೆಲ್ ಮಾಡ್ಬೋದು, ಮಾರಾಟವನ್ನು ಮಾಡಬಹುದು. ಸೊ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ ಬಂದಿದ್ದಾಗ ಸೊ ಇದರಲ್ಲಿ ಫಿಸಿಕಲ್ ಗೋಲ್ಡ್ ನೀವು ಮನೆಯಲ್ಲಿ ನೀವು
ಸೇಫಾಗಿ ಇಟ್ಕೊಳ್ಬೇಕಾಗುತ್ತೆ. ದೇರ್ ಈಸ್ ಅ ರಿಸ್ಕ್ ಆಫ್ ಥೆಫ್ಟ್, ಇಲ್ಲದ್ರೆ ಡ್ಯಾಮೇಜಸ್ ಆಗಿರ್ಬೋದು, ಏನೋ ಇದು ಒಂದು ರಿಸ್ಕ್ ಇರುತ್ತೆ, ರಿಸ್ಕ್ ಇನ್ವಾಲ್ಡ್ ಇರುತ್ತೆ ಫಿಸಿಕಲ್ ಗೋಲ್ಡಲ್ಲಿ. ಹಾಗೆ ಗೋಲ್ಡ್ ಇ ಟಿ ಎಫ್ಸ್ನಲ್ಲಿ ಸೊ ಇಲ್ಲೂ ಕೂಡ ಹೈ ಇರುತ್ತೆ, ರಿಸ್ಕನ್ನು ಜಾಸ್ತಿ ಇರೋದಿಲ್ಲ, ಇಟ್ಸ್ ಸೇಫ್ಟಿ ಇರುತ್ತೆ, ಸೆಕ್ಯೂರ್ ಆಗಿರುತ್ತೆ ಇವನ್ ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ, ಬಿಕಾಸ್ ಆಫ್ ಡಿಜಿಟಲ್ ಫಾರ್ಮಲ್ಲಿ ನೀವು ಇದನ್ನು ಇಟ್ಕೋಬಹುದು. ಸೊ ಪ್ಯೂರಿಟಿ, ಆಲ್ವೇಸ್ ಪ್ಯೂರಿಟಿ ಒಂದು ಕನ್ಸರ್ನ್ ಇರುತ್ತೆ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್ ಗೋಲ್ಡ್. ಸೊ ಪ್ಯೂರಿಟಿ ಲೈಕ್ 18 ಕ್ಯಾರೆಟ್ ಟು 20 ಕ್ಯಾರೆಟ್, 22 ಕ್ಯಾರೆಟ್, ಸೊ ಇಟ್ಸ್ ಆಲ್ವೇಸ್ ಎನ್ ಆ್ಯಕ್ಚುಲಿ ರಿಮೇನ್ ಕ್ವಶನ್ ಇನ್ ಫಿಸಿಕಲ್ ಗೋಲ್ಡಲ್ಲಿ. ಸೊ ಹಾಗೆ ಇಲ್ಲಿ ಬಂದಿದಾಗ ಎಲೆಕ್ಟ್ರಾನಿಕ್ ಫಾರ್ಮ್ ಇರುತ್ತೆ, ಹೈ ಪ್ಯೂರಿಟಿ ಇರುತ್ತೆ. ಇವನ್ ಸಾವರಿನ್ ಗೋಲ್ಡ್ ಬಾಂಡ್ಸ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಇರುತ್ತೆ, ಹೈ ಪ್ಯೂರಿಟಿ. ಕಾಸ್ಟ್ ಬಂದಿದಾಗ ಮೇಕಿಂಗ್ ಚಾರ್ಜಸ್ ಅಪ್ ಟು 25% ಡಿಪೆಂಡ್ಸ್ ಆನ್ ದಿ ಜ್ಯುವೆಲ್ರಿ ಆಗಿರ್ಬೋದು, ಇಲ್ಲಾಂದರೆ ಡಿಪೆಂಡ್ ಆನ್ ದಿ ಸಿಟೀಸ್. ಸೊ ಇಟ್ ವಿಲ್ ವೇರಿ, ಅಂದರೆ 10%ಇಂದ 25%ವರೆಗೆ ಸೊ ವೇರಿ ಆಗುತ್ತೆ. ದಟ್ ಈಸ್ ಇನ್ವಾಲ್ಡ್ ಇನ್ ದಿ ಗೋಲ್ಡ್, ಫಿಸಿಕಲ್ ಗೋಲ್ಡಲ್ಲಿ. ಸೊ ಹಾಗೆ ನೀವು ಗೋಲ್ಡ್ ಇ ಟಿ ಎಫ್ಸ್ನಲ್ಲಿ ಓನ್ಲಿ ಎಕ್ಸ್ಪೆನ್ಸಸ್ ಆ್ಯಕ್ಚುಲಿ ಅಪ್ ಟು 1%, 0.05 ಇರುತ್ತೆ, ಇಲ್ಲಾಂದರೆ 1%ವರೆಗೆ ನೀವು ಗೋಲ್ಡ್ ಇ ಟಿ ಎಫ್ಸ್ನಲ್ಲಿ ಎಕ್ಸ್ಪೆನ್ಸಸನ್ನು ನೋಡ್ಬೋದು. ಹಾಗೆ ನೆಗ್ಲಿಜಿಬಲ್ ಕಾಸ್ಟ್, ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ ನೆಗ್ಲಿಜಿಬಲ್ ಕಾಸ್ಟನ್ನು ಅಷ್ಟು ನಿಮಗೆ ಇದೇನು ಇರೋದಿಲ್ಲ, ಕಾಸ್ಟನ್ನು ಭಾಳ ಕಡಿಮೆ ಇರುತ್ತೆ. ನೋ ಕಾಸ್ಟ್ ಆರ್ ನೆಗ್ಲಿಜಿಬಲ್ ಕಾಸ್ಟ್. ಲೋನು ಇದರಲ್ಲಿ ಅಕ್ಸೆಪ್ಟೆಡ್ ಫಿಸಿಕಲ್ ಗೋಲ್ಡನ್ನು ಪ್ಲೇಜ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಲೋನನ್ನು ಪಡೆದುಕೊಳ್ಬೋದು. ಗೋಲ್ಡ್ ಇ ಟಿ ಎಫ್ಸ್ನಲ್ಲಿ ಆಗೋದಿಲ್ಲ, ಅಂದರೆ ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ ನೀವು ಲೋನನ್ನು ಒಂದು ಅವೈಲಬಿಲಿಟಿ ಇದೆ. ಆನಂತರ ಟ್ರೇಡೇಬಿಲಿಟಿ ಅಂದರೆ ಟ್ರೇಡ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಎಕ್ಸಿಟ್ ಫಾರ್ಮಾಲಿಟೀಸ್ ಇನ್ ಟರ್ಮ್ಸ್ ಆಫ್ ಇದನ್ನು ಫಿಸಿಕಲ್ ಗೋಲ್ಡಲ್ಲಿ ರಿಸ್ಟ್ರಿಕ್ಟಿವ್ ಇದೆ. ಲೈಕ್ ನೀವು ಸೆಲ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು, ಬಟ್ ಅಗೇನ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಬಹಳಷ್ಟು. ಸೊ ಅಗೇನ್ ಕಾಸ್ಟ್ ಕಡಿಮೆ ಆಗುತ್ತೆ, ಲೈಕ್ ಇಮಿಡಿಯೇಟ್ಲಿ ಇದು ಆಗೋದಿಲ್ಲ. ಇದನ್ನು ಬಂದ್ಬಿಟ್ಟು ಗೋಲ್ಡ್ ಇ ಟಿ ಎಫ್ಸ್ನಲ್ಲಿ ಟ್ರೇಡ್ ಮಾಡ್ಬೋದು ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಆ್ಯಂಡ್ ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ ಆಫ್ಟರ್ 5 ಇಯರ್ಸ್ ನೀವು ಟ್ರಾನ್ಸ್ಫರ್ನು ಮಾಡ್ಬೋದು, ಸೆಲ್ನು ಮಾಡ್ಬೋದು ಸೆಕೆಂಡರಿ ಮಾರ್ಕೆಟ್, ದಟ್ ಈಸ್ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಸ್ಟೋರೇಜ್ ಎಕ್ಸ್ಪೆಂಡಿಚರ್ಸ್, ಲೈಕ್ ಇದರಲ್ಲಿ ಸ್ಟೋರ್ ಮಾಡಲಿಕ್ಕೆ ಭಾಳಷ್ಟು ಹೈ ಇದೆ, ಕಾಸ್ಟು ಜಾಸ್ತಿ ಆಗುತ್ತೆ ಇನ್ ಟರ್ಮ್ಸ್ ಆಫ್ ನೀವು ಸೇಫ್ ಆಗಿಡಬೇಕಾದ್ರೆ ಯು ಟು ಗೋ ಫಾರ್ ಲಾಕರ್ಸ್. ಸೊ ಲಾಕರ್ ಕಾಸ್ಟ್ ಅನ್ನು ಇನ್ಕರ್ ಆಗಿರುತ್ತೆ, ಇದರಲ್ಲಿ ಸ್ಟೋರೇಜ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಅಂದರೆ ಗೋಲ್ಡ್ ಇ ಟಿ ಎಫ್ಸ್ ಬಂದಿದ್ದಾಗ ಭಾಳ ಕಡಿಮೆ, ಏನು ಸ್ಟೋರೇಜ್ ಇರೋದಲ್ಲ, ಬಿಕಾಸ್ ಇದು ಎಲೆಕ್ಟ್ರಾನಿಕ್ಸ್ ಫಾರ್ಮ್ಸಲ್ಲಿ ಇರುತ್ತೆ. ಸಾವರಿನ್ ಗೋಲ್ಡ್ ಬಾಂಡಲ್ಲೂ ಹಾಗೆ ಸೇಮ್, ಇಟ್ಸ್ ಎಲೆಕ್ಟ್ರಾನಿಕ್ ಫಾರ್ಮ್ ಆ್ಯಂಡ್ ಮಿನಿಮಮ್ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಲಿಮಿಟ್ ಆ್ಯಕ್ಚುಲಿ ಇದರಲ್ಲಿ ನೋ ಲಿಮಿಟ್, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಹಾಗೆ ಏನೂ ಇರೋದಿಲ್ಲ, ಎಷ್ಟು ಪರ್ಚೇಸ್ ಮಾಡ್ಬೋದು ನೀವು. ಗೋಲ್ಡ್ ಇ ಟಿ ಎಫ್ ಬಂದಿದ್ದಾಗ 1 ಯೂನಿಟ್ ಅಂದರೆ 1 ಗ್ರಾಮ್ ಆಫ್ ಗೋಲ್ಡ್ ನೀವು ಗೋಲ್ಡ್ ಇ ಟಿ ಎಫ್ ಮುಖಾಂತರ ನೀವು ಪಡೆದುಕೊಳ್ಬೋದು, ಮ್ಯಾಕ್ಸಿಮಮ್ ನೋ ಲಿಮಿಟ್. ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ ಮಿನಿಮಮ್ 1 ಗ್ರಾಮ್ ಆಫ್ ಗೋಲ್ಡ್ ನೀವು ಬೈ ಮಾಡ್ಕೋಬೇಕಾಗುತ್ತೆ. ಮ್ಯಾಕ್ಸಿಮಮ್ 4 kgs ಫಾರ್ ಇಂಡಿವಿಜುವಲ್ ಮತ್ತು ಎಚ್ ಯು ಎಫ್ ಅವರಿಗೆ. ಸೊ ಅಪ್ ಟು ಫೈನಾನ್ಷಿಯಲ್ ಇಯರ್ 1 ವರ್ಷದಲ್ಲಿ 4 kg ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಮತ್ತು ವೆನ್ ಇಟ್ ಕಮ್ಸ್ ಟು ಟ್ರಸ್ಟ್, up to 20 kgs for the year you can purchase. So gains ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆಫ್ಟರ್ 3 years ಫಿಸಿಕಲ್ ಗೋಲ್ಡಲ್ಲಿ. ಸೊ ಈವನ್ ಇ ಟಿ ಎಫ್ಸ್ ಈಸ್ ಆಲ್ಸೋ ಸೇಮ್ ಥಿಂಗ್, ಆ್ಯಂಡ್ ಈವನ್ ಹಿಯರ್ ಆಲ್ಸೋ, ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲೂ ಸೇಮ್, ಪೋಸ್ಟ್ 3 years ಇಟ್ಸ್ ಬಿಕಮ್ ಎನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಇಟ್ ವಿಲ್ ಬಿ ಆನ್ ಮೆಚುರಿಟಿ ದೇರ್ ಇಸ್ ವೋಂಟ್ ಬಿ ಎ ಟ್ಯಾಕ್ಸ್. ದಿಸ್ ದಿ ಕಂಪ್ಯಾರಿಸನ್ ವಿತ್ ಎಕ್ಸಾಂಪಲ್ ನಾವು ಮುಂದಿನ ಸ್ಲೈಡಲ್ಲಿ ನೋಡೋಣ. ಸೊ ಇದೊಂದು SGB ಕ್ಯಾಲ್ಕುಲೇಟರ್, ಸಾವರಿನ್ ಗೋಲ್ಡ್ ಬಾಂಡ್ ಕ್ಯಾಲ್ಕುಲೇಟರ್ ಇದೆ. ಸೊ ಐ ಹ್ಯಾವ್ ಕ್ಯಾಲ್ಕುಲೇಟೆಡ್ 10 ಗ್ರಾಮಿಗೆ ಇವತ್ತು ಇಂದಿನ ಪ್ರೈಸ್ 61,490. ಸೊ ಅದೇ ಕ್ಯಾಲ್ಕುಲೇಷನ್ ಇಟ್ಕೊಂಡು, ಸೊ 8 ವರ್ಷ ಸಾವರಿನ್ ಗೋಲ್ಡ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ, ಹೂಡಿಕೆ ಮಾಡಿದರೆ, ಸೊ 9% ಆನ್ ಎನ್ ಎವರೇಜ್ ಐ ಹ್ಯಾವ್ ಟೇಕನ್ ದಿ ರಿಟರ್ನ್ಸ್. ಸೊ 9% CAGR ಆದರೆ, ಸೊ ಗೋಲ್ಡ್ ಪ್ರೈಸ್ ಆಫ್ಟರ್ 8 years 61,490 ಇವಾಗಿನ ಪ್ರೈಸ್ ಆದರೆ, ಸೊ ನೆಕ್ಸ್ಟ್ ಫ್ಯೂಚರ್ ಕಾಸ್ಟ್ ವಿತ್ ಇನ್ಕ್ರೀಸಿಂಗ್ ವಿತ್ ದಿ ರೇಟ್ ಆಫ್ 9%, ಇಟ್ ವಿಲ್ ಬಿಕಮ್ 1,22,523. ಸೊ SGB. ಆ್ಯಂಡ್ ಫಿಸಿಕಲ್ ಗೋಲ್ಡ್ ಆದರೆ 1,22,000 ನಿಮಗೆ ಸ್ಟ್ರೇಟ್ ಅವೇ ನೀವು ದಟ್ ಮಚ್ ಯು ವಿಲ್ ಬಿ ಗೆಟಿಂಗ್. ಬಟ್ ವೆನ್ ಸಾವರಿನ್ ಗೋಲ್ಡ್ ಬಾಂಡ್ ಬಂದರೆ ಎಡಿಷ್ನಲ್ 12,298 ಅನ್ನು ನಿಮಗೆ ಸಿಗ್ತಾ ಇದೆ. ಸೊ ಟೋಟಲ್ ರಿಟರ್ನ್ಸ್ ಎಷ್ಟಂದರೆ 119% ರಿಟರ್ನ್ ಸಿಗ್ತಾ ಇದೆ, 1,34,000 ಕಂಪೇರ್ ಟು ಫಿಸಿಕಲ್ ಗೋಲ್ಡ್ 1,22,000.
ಸೊ ಅಗೇನ್ ಲೈಕ್ ನಾವು ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ರಿಟರ್ನ್ಸ್ ಬರುತ್ತೆ, ಸೆವರಿನ್ ಗೋಲ್ಡ್ ಬಾಂಡ್ಸ್ನಲ್ಲಿ ವಿತ್ ಎಕ್ಸಾಂಪಲ್ 1 lakh ಇನ್ವೆಸ್ಟ್ ಮಾಡಿದರೆ ಎಷ್ಟು ಬರುತ್ತೆ ಎಂಬುದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಇದು ಇಲ್ಲಿದೆ, ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಕೊಡುತ್ತೇನೆ, ಕಂಪ್ಯಾರಿಸನ್ ವಿತ್ ಎಕ್ಸಾಂಪಲ್. ಸೊ ನಾನು ಒಂದು ಎಕ್ಸಾಂಪಲ್ 2017 ದಿ ಪ್ರೈಸಸ್, ಗೋಲ್ಡ್ ಪ್ರೈಸಸ್ 2780 ರೂಪಾಯಿ. ಇದು ಡಿಸ್ಕೌಂಟು 50 ರೂಪೀಸ್ ಆನ್ಲೈನ್ ನೀವು ಇನ್ವೆಸ್ಟ್ ಮಾಡಿದರೆ 50 ರೂಪೀಸ್ ಸೆವರಿನ್ ಗೋಲ್ಡ್ ಬಾಂಡಲ್ಲಿ ಡಿಸ್ಕೌಂಟನ್ನು ಪರ್ ಗ್ರಾಮ್ ಸಿಗುತ್ತೆ. ಸೊ ನೀವು ಇವಾಗ ನೋಡಿ ಆ ರೇಟ್ ಆಫ್ಟರ್ ಡಿಸ್ಕೌಂಟ್ ಫಿಸಿಕಲ್ ಗೋಲ್ಡ್ ಬಂದುಬಿಟ್ಟು ಪ್ರೈಸಸ್ ಆವಾಗ 2830 ಪರ್ ಗ್ರಾಮ್ ನಿಮಗೆ ರೇಟ್ ಇತ್ತು. ಸೊ ಹಾಗೆ ಡಿಜಿಟಲ್ ಗೋಲ್ಡಲ್ಲೂ ನೀವು 2830, ಆನಂತರ ETF-ನಲ್ಲೂ 2830 ಮತ್ತು SGBನಲ್ಲಿ ವಿತ್ ಡಿಸ್ಕೌಂಟೆಡ್ ಪ್ರೈಸ್ 50 ರೂಪೀಸ್ ಮೈನಸ್ ಲೆಸ್ ಮಾಡಿದರೆ 2780 ಪರ್ ಗ್ರಾಮ್ ನಿಮಗೆ ಅವೈಲೇಬಿಲಿಟಿ 2017ನಲ್ಲಿ ಇತ್ತು. ಈ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸೊ ಟೋಟಲ್ ನಿಮ್ಗೆ ಎಷ್ಟು ಬರ್ತಾ ಇದೆ, 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಸೊ 35.34 ಗ್ರಾಮ್ಸ್ ನಿಮಗೆ ಟೋಟಲ್ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಕ್ಕೆ 35.434 ನಿಮಗೆ ಗ್ರಾಮ್ಸನ್ನು ನೀವು ಬೈ ಮಾಡ್ತಾ ಇದ್ದೀರಾ. ಸೊ ಹಾಗೆ ಡಿಜಿಟಲ್ ಗೋಲ್ಡ್ಲು ಸೇಮ್ 35.34, ETF-ನಲ್ಲಿ 35.34 ಮತ್ತು SGBನಲ್ಲಿ 35.97. ಏಕೆಂದರೆ ಇಲ್ಲಿ ಲೆಸ್ 50 ರೂಪೀಸ್ ಲೆಸ್ ಆಗ್ತಾ ಇದೆ. ಟೋಟಲ್ 35.97 ಗ್ರಾಮ್ಸ್ ಬರ್ತಾ ಇದೆ ನಿಮಗೆ, ಏಕೆಂದರೆ 50 ರೂಪೀಸ್ ಪರ್ ಗ್ರಾಮ್ ನಿಮಗೆ ಡಿಸ್ಕೌಂಟೆಡ್ ಬಂದಿದೆ. ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ ದಟ್ ಈಸ್ 1 lakh ಐ ಹ್ಯಾವ್ ಟೇಕನ್ ಇಟ್. ಸೊ ಫಿಸಿಕಲ್ ಗೋಲ್ಡ್ ಬಂದಿದ್ದಾಗ GST 3% ಕೊಡಲೇಬೇಕು. ಸೊ 3000. ಸೊ ಡಿಜಿಟಲ್ ಗೋಲ್ಡಲ್ಲೂ 3000 GST ಇರುತ್ತೆ. ಸೊ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡಲ್ಲಿ ಏನೂ ಇರೋದಿಲ್ಲ, 0. SGB ಸೆವರಿನ್ ಗೋಲ್ಡ್ ಬಾಂಡ್ಸಲ್ಲಿ 0. ಸೊ ಮತ್ತು ಇಲ್ಲಿ ಫಿಸಿಕಲ್ ಗೋಲ್ಡ್ ಬಂದಿದ್ದಾಗ ಮೇಕಿಂಗ್ ಚಾರ್ಜಸ್ಸು 12%. ಸೊ ನನ್ನ ಅಜ್ಯೂಮ್ಷನ್, ಜಸ್ಟ್ ಐ ಹ್ಯಾವ್ ಟೇಕನ್ ಆ್ಯಸ್ ಅನ್ ಅಜ್ಯೂಮ್ಷನ್, ಇಟ್ ವಿಲ್ ಗೋ ಅಪ್ ಟು 20%, 25%. ಸೊ ಇವನ್ 10% ಇರುತ್ತೆ, ಬಟ್ 12% ಕ್ಯಾಲ್ಕುಲೇಷನ್ ಪರ್ಪಸ್ ಅಜ್ಯೂಮ್ ಮಾಡಿಬಿಟ್ಟು ನಾನು 12%ದಿಂದ ಕ್ಯಾಲ್ಕುಲೇಟ್ ಮಾಡಿ 12,000 ಫಾರ್ ದಿ 1 lakh 12,000 ಬಂದಿದೆ. ಸೊ ಡಿಜಿಟಲ್ ಗೋಲ್ಡಲ್ಲಿ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಏನೂ ಇರೋದಿಲ್ಲ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ 0 ಮತ್ತು ಸೆವರಿನ್ ಗೋಲ್ಡ್ ಬಾಂಡ್ಸಲ್ಲೂ 0. ಸೊ GST ಮತ್ತು ಮೇಕಿಂಗ್ ಚಾರ್ಜಸ್ ಮೇಲೆ ಮತ್ತೆ 3% GST ಆದರೆ 360, 3%. ಸೊ ಇಲ್ಲಿ 0. ETF-ಅಲ್ಲೂ ಏನೂ ಇರೋದಿಲ್ಲ, SGB-ಯಲ್ಲೂ ಏನೂ ಇರೋಲ್ಲ. ಮತ್ತು ಸೇಫ್ಟಿಗೋಸ್ಕರ ನೀವು ಮತ್ತೆ ಲಾಕರ್ಸ್ನಲ್ಲಿ ಸೇಫಾಗಿ ಇಡಬೇಕಾದ್ರೆ ಸೊ ಅಗೇನ್ ದಿ ಲಾಕರ್ ಚಾರ್ಜಸ್ ಇರುತ್ತೆ. ಸೊ 5 ವರ್ಷ ಲಾಕರ್ ಚಾರ್ಜಸ್ ನಾನು 2,000, ಬರೀ 2,000. ಆ್ಯಕ್ಚುಲಿ ಲಾಕರ್ ಚಾರ್ಜಸ್ ಸ್ಮಾಲ್ದಿಂದ ಮೀಡಿಯಮ್ ಲಾರ್ಜ್ ಲಾಕರ್ಸ್ ಇರುತ್ತೆ. ಸ್ಮಾಲ್ ಲಾಕರ್ಸ್ 1500, ಡಿಪೆಂಡ್ ಅಪಾನ್ ದಿ ಸಿಟೀಸ್ ಚಾರ್ಜಸ್ ಆಗುತ್ತೆ, ಬ್ಯಾಂಕ್ಸ್ ಚಾರ್ಜ್ ಮಾಡ್ತಾರೆ. ಸೊ ಆನ್ ಆನ್ ಎವರೇಜ್ ಐ ಹ್ಯಾವ್ ಟೇಕನ್ 2,000 ಪ್ರತಿ ವರ್ಷ. 2,000 5 ವರ್ಷಕ್ಕೆ 10,000 ಆಗುತ್ತೆ. ಸೊ ಟೋಟಲ್ ಕ್ಯಾಲ್ಕುಲೇಷನ್ 10,000. ಇದು ಬಂದ್ಬಿಟ್ಟು ಫಿಸಿಕಲ್ ಗೋಲ್ಡ್ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ, ಹೂಡಿಕೆ ಮಾಡಿದರೆ ನಿಮಗೆ 1,15,360 ಕಾಸ್ಟ್ ಆಗ್ತಾ ಇದೆ ಟೋಟಲ್. ಸೊ ಹಾಗೆ ಡಿಜಿಟಲ್ ಗೋಲ್ಡಲ್ಲಿ ನೀವು 1 ಲಕ್ಷ ಹೂಡಿಕೆ ಮಾಡೋದ್ರಿಂದ ಸೊ 1,03,000 ನಿಮಗೆ ಒಂದು ಕಾಸ್ಟ್ ಆಗ್ತಾ ಇದೆ. ಹಾಗೆ ETF-ನಲ್ಲಿ ಸೊ ಇದು ಎಕ್ಸ್ಪೆನ್ಸ್ ರೇಷಿಯೋ 0.05, ಇದೊಂದು ಅಡಿಷ್ನಲ್ ಚಾರ್ಜ್ ಆಗುತ್ತೆ 2,500. ಸೊ 1,02,500 ರೂಪಾಯಿ ETF-ನಲ್ಲಿ. ಹಾಗೆ SGB ಬಂದಿದಾಗ ಸೆವರಿನ್ ಗೋಲ್ಡ್ ಬಾಂಡ್ಸ್ 1 ಲಕ್ಷ ಹೂಡಿಕೆ ಮಾಡೋದು ಎಕ್ಸಾಕ್ಟ್ಲಿ 1 lakh ನಿಮಗೆ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಗಿರುತ್ತೆ. ಸೊ ಇಲ್ಲಿ ಅಜ್ಯೂಮ್ಷನ್ಸನ್ನು ನಾನು GST 3% ಆನ್ ಫಿಸಿಕಲ್ ಗೋಲ್ಡು, ಮೇಕಿಂಗ್ ಚಾರ್ಜಸ್ ಮತ್ತು 10 to 12%, ಅಜ್ಯೂಮ್ 12% ನಾನು ಮೆನ್ಷನ್ ಮಾಡಾಗಿದೆ. ಸೊ ಎಕ್ಸ್ಪೆನ್ಸಸ್ 0.05 ಮತ್ತು SGB ನೋ ಕಾಸ್ಟ್ ಆರ್ ನೆಗ್ಲಿಜಿಬಲ್ ಕಾಸ್ಟ್. ಅಡಿಷನಲ್ 50 ರೂಪೀಸ್ ಡಿಸ್ಕೌಂಟ್ ಆನ್ ಆನ್ಲೈನ್ ಪರ್ಚೇಸ್. ಇಲ್ಲಿ 2,780 ಮೈನಸ್ ಮಾಡಿಬಿಟ್ಟು ಇದು ಕ್ಯಾಲ್ಕುಲೇಷನ್ ಮಾಡಾಗಿದೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಆಫ್ಟರ್ 5 years, 5 ವರ್ಷ ಆದ ನಂತರ ನಾವು ಸೆಲ್ ಮಾಡೋ ಟೈಮ್ನಲ್ಲಿ ಎಷ್ಟು ನಮಗೆ ಪ್ರಾಫಿಟಬಿಲಿಟಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿದೆ ಇದು. ಸೊ ಗೋಲ್ಡ್ ಪ್ರೈಸಸ್ 5 ವರ್ಷ ಆದ ನಂತರ ಗೋಲ್ಡ್ ಪ್ರೈಸಸ್ ಫ್ರಮ್ 2,830ದಿಂದ ಸೊ ಇನ್ಕ್ರೀಸ್ ಆಗಿಬಿಟ್ಟು ಗೋಲ್ಡ್ ಪ್ರೈಸಸ್ ಎಟ್ ದಟ್ ಟೈಮ್ 2022 4,558. ಸೊ ಎಲ್ಲ ಸೇಮ್ ಪ್ರೈಸಸ್ ಇರುತ್ತೆ. ಡಿಜಿಟಲ್ ಗೋಲ್ಡು, ETF ಮತ್ತು SGB ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದೇ ಸೇಮ್ ಪ್ರೈಸ್ ಮೇಲೆ ನಾವು ಸೇಲ್ ಮಾಡ್ತಾ ಇದ್ದೆವು. ಸೊ ಹಾಗಾದರೆ ಸೆಲ್ಲಿಂಗ್ ರೇಟ್ ಆಫ್ಟರ್ ರಿಮೂವಿಂಗ್ ಕಮಿಷನ್ 1% ಕಮಿಷನ್ ತೆಗೆದಾದ ನಂತರ ಸೊ ಇಲ್ಲಿ ಫಿಸಿಕಲ್ ಗೋಲ್ಡಲ್ಲಿ 4,512 ರೂಪೀಸು, ಮತ್ತು ಇದು ಡಿಜಿಟಲ್ ಗೋಲ್ಡಲ್ಲಿ 4,421 ಮತ್ತು ETF-ನಲ್ಲಿ ಸೇಮ್ ಪ್ರೈಸ್ ಇರುತ್ತೆ ಆ್ಯಸ್ ಪರ್ ದಿ ಮಾರ್ಕೆಟ್ ಪ್ರೈಸ್. ಸೊ ಮನಿ ಬ್ಯಾಕ್ ಆನ್ ಸೆಲ್ಲಿಂಗ್ ಆಲ್ ಗೋಲ್ಡ್ಸ್, ಎಲ್ಲ ಗೋಲ್ಡ್ ನಾವು ಎಲ್ಲ ಕಂಪ್ಯಾರಿಸನ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ನಂಬೋದನ್ನು ನೋಡ್ಕೊಳ್ಳೋಣ. ಸೊ ಇದರಲ್ಲಿ 35
ಎಷ್ಟು ಗ್ರಾಮ್ ಇತ್ತು ನಮ್ಮದು 1 ಲಕ್ಷ ಇನ್ವೆಸ್ಟ್ ಮಾಡಿದಾಗ 35.34. ಸೊ ಇದು ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ 1,59,440 ರೂಪಾಯಿ ನಿಮಗೆ ಒಂದು ಮನಿ ಬ್ಯಾಕ್ ಬರುತ್ತೆ. ಸೊ ಸೇಮ್ ಸಿಮಿಲರ್ ವೇಟು ಡಿಜಿಟಲ್ ಗೋಲ್ಡಲ್ಲಿ. ಸೊ 1,56,219 ಮತ್ತು ನೋಡಿ ETF ನಲ್ಲಿ 1,61,051. ಸೊ SGB ನೋಡಿದರೆ ನೋಡಿ ಜಾಸ್ತಿ ಆಗಿದೆ. ಸೊ 1,63,498 ರೂಪಾಯಿ. ಸೊ ಇದು ಬಂದ್ಬಿಟ್ಟು ರಿಟರ್ನ್ಸ್ ಆಫ್ಟರ್ ಸೆಲ್ಲಿಂಗ್ ದಿ ಗೋಲ್ಡ್ ಆಫ್ಟರ್ 5 ಇಯರ್ಸ್. ಇನ್ನು ಎಡಿಷನಲ್ ಬೆನಿಫಿಟ್ ಏನಂತಂದರೆ SGBನಲ್ಲಿ ಇದು 2.5% ನಾನು ಹೇಳಿದ್ದೆ ಅಲ್ಲ. ಸೊ ಪರ್ ಎನ್ನಮ್ಲಿ 2.5% ಎಡಿಷನಲ್ ನಿಮಗೆ ಒಂದು ಇನ್ಕಮನ್ನು ಬರುತ್ತೆ. ಅದು 12,500. ಸೊ 1 ಲಕ್ಷ ಮೇಲೆ 2.5% ಅಂದರೆ 12,500. ಇದರ ಮೇಲೆ ಏನಾಗುತ್ತೆ ಅಂದರೆ ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇರುತ್ತೆ, ದಟ್ ಈಸ್ 30%. 30% ಮೈನಸ್ ಮಾಡಿಬಿಟ್ಟು 8,750 ನಿಮಗೆ ಒಂದು ಎಡಿಷನಲ್ ರಿಟರ್ನ್ಸನ್ನು SGBನಲ್ಲಿ ಬರುತ್ತೆ. ಸೊ ಟೋಟಲ್ ಕಂಪೇರ್ ಮಾಡಿದರೆ ಫಿಸಿಕಲ್ ಗೋಲ್ಡು, ಡಿಜಿಟಲ್ ಗೋಲ್ಡು, ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡು ಮತ್ತು SGBನಲ್ಲಿ ಟೋಟಲ್ ನಿಮಗೆ ಬಂದ್ಬಿಟ್ಟು ರಿಟರ್ನ್ಸ್ 1,72,698. ಸೊ ನಾವು ಈಗ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಟೋಟಲ್ ನಿಮಗೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಎಷ್ಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಕೆಳಗಡೆದ್ದು ಎಕ್ಸ್ಪ್ಲನೇಷನ್ ಇದೆ. ಲೈಕ್ ಸೊ 1,59,440 ರೂಪಾಯಿಯನ್ನು ಇಂಡೆಕ್ಸ್ಡ್ ಕಾಸ್ಟ್ ಅಂದರೆ ಇದು ಇನ್ಫ್ಲೇಷನ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಇಂಡೆಕ್ಸ್ಡ್ ಕಾಸ್ಟನ್ನು 1,20,000. ಸೊ ಎಲ್ಲದಕ್ಕೆ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಪ್ರಾಫಿಟ್ ಬಂದ್ಬಿಟ್ಟು 39,000. ಸೊ ಈಗ ಇಲ್ಲಿ SGB ನೋಡಿ 52,000 ಪ್ರಾಫಿಟನ್ನು 5 ವರ್ಷದಲ್ಲಿ ನೀವು ಸಿಕ್ಕಿದೆ. ಸೊ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆಗಿರೋದ್ರಿಂದ ಎಲ್ಲ 3 ವರ್ಷಕ್ಕಿಂತ ಜಾಸ್ತಿ ಇದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸು. ಸೊ 20% ಚಾರ್ಜ್ ಆಗುತ್ತೆ ಟ್ಯಾಕ್ಸ್ ಇನ್ ಟರ್ಮ್ಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 20% ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮದು ಪ್ರಾಫಿಟ್ ಮೇಲೆ 7,873 ಇಲ್ಲಿ ಫಿಸಿಕಲ್ ಗೋಲ್ಡಲ್ಲಿ. ಸೊ ಡಿಜಿಟಲ್ ಗೋಲ್ಡಲ್ಲಿ 7,229 ಮತ್ತು ETF ನಲ್ಲಿ 8,195 ಮತ್ತು SGBನಲ್ಲಿ 10,524 ಟ್ಯಾಕ್ಸನ್ನು ಡೈರೆಕ್ಟ್ ಆಗಿ ನಿಮಗೆ ರಿಮೈನಿಂಗ್ ಸೊ ಎಷ್ಟು ಬರ್ತಾ ಇದೆ ಅಂದರೆ ಫಿಸಿಕಲ್ ಗೋಲ್ಡಲ್ಲಿ 1,51,568. ಹಾಗೆ SGBನಲ್ಲಿ ನೋಡಿದಾಗ 1,62,173. ಸೊ ನೆಟ್ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ರಿಟರ್ನ್ಸ್ 5.61% ಇದ್ದರೆ ಇದರಲ್ಲಿ SGBನಲ್ಲಿ 10.15 ರಿಟರ್ನ್ಸ್. ಸೊ 1 ಲಕ್ಷ ಹೂಡಿಕೆ ಮಾಡೋದ್ರಿಂದ 5 ವರ್ಷ ಆದ ನಂತರ 62,173 ಪ್ರಾಫಿಟನ್ನು ನೀವು ಪಡೆದಿದ್ದೀರಾ. ಸೊ ಹಾಗೆ 10.15% ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇದು ಏನ್ಬಿಟ್ಟು ಪಾಸ್ಟ್ ಪರ್ಫಾರ್ಮೆನ್ಸ್ ಇದೆ. 2017ನಲ್ಲಿ ನಾನು ಕ್ಯಾಲ್ಕುಲೇಷನ್ ತೊಗೊಂಡಿರೋ ಎಕ್ಸಾಂಪಲ್ ಇದು. 2017ನಲ್ಲಿ ಯಾರು ಹೂಡಿಕೆಯನ್ನು ಮಾಡಿದ್ದಾರೆ, 2022ನಲ್ಲಿ ಆಫ್ಟರ್ 5 ಇಯರ್ಸ್ ಯಾರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಇಲ್ಲ ಶೇರ್ ಮಾಡಿದ್ದಾರೆ SGBನಲ್ಲಿ, ದೇ ಗಾಟ್ ದಿಸ್ ರಿಟರ್ನ್. ಸೊ ಹೇಗೆ ಹೂಡಿಕೆಯನ್ನು ಮಾಡ್ಬೋದನ್ನು ನಾವು ತಿಳಿದುಕೊಳ್ಳೋಣ. ಅಂದರೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಎಲ್ಲ ಬ್ಯಾಂಕ್ಸ್ ಮುಖಾಂತರ ಆಲ್ಮೋಸ್ಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಆಗಿರ್ಬೋದು, ಲೈಕ್ ಪ್ರೈವೇಟ್ ಮತ್ತು ಫಾರಿನ್ ಬ್ಯಾಂಕ್ಸಲ್ಲಿ ಇನ್ನು ಹೂಡಿಕೆಯನ್ನು ಅದ್ರ ಮುಖಾಂತರ ನೀವು ಹೂಡಿಕೆಯನ್ನು ಮಾಡ್ಬೋದು. ಈವನ್ ಪೋಸ್ಟ್ ಆಫೀಸ್ ಮುಖಾಂತರ ನೀವು ಹೂಡಿಕೆಯನ್ನು ಮಾಡ್ಬೋದು. ಸೊ ಇದು ಆನ್ಲೈನಲ್ಲೂ ನೀವು ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ನೀವು ಹೂಡಿಕೆಯನ್ನು ಮಾಡ್ಬೋದು. ಸೊ ಜಸ್ಟ್ ಲಾಗಿನ್ ಟು ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗನ್ನು ಲಾಗಿನ್ ಮಾಡಿಬಿಟ್ಟು ನೀವು ಈ ಸರ್ವಿಸ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಸೆವ್ರಿನ್ ಗೋಲ್ಡ್ ಬಾಂಡ್ ಅಂತ ಇರುತ್ತೆ. ಆ ಆಪ್ಷನ್ ಮುಖಾಂತರ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಒಪ್ಕೊಂಡು ಪ್ರೊಸೀಡ್ ಮಾಡಿದರೆ, ಸೊ ಸಬ್ಮಿಟ್ ಮಾಡಿದರೆ ಆ್ಯಂಡ್ ನಾಮಿನೇಷನ್ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ಯು ಕ್ಯಾನ್ ಬೈ ಇಟ್. ಈಸಿ ಇರುತ್ತೆ, ನೀವು ಆನ್ಲೈನಲ್ಲೂ ಬೈ ಮಾಡ್ಕೋಬೋದು. ಆರ್ ಎಲ್ಸ್ ನೀವು ನಿಯರೆಸ್ಟ್ ಬ್ರ್ಯಾಂಚ್ ಉಳಿದ್ರೆ ಬ್ಯಾಂಕಾಗೆ ಹೋಗ್ಬಿಟ್ಟು ನೀವು ಹೂಡಿಕೆಯನ್ನು ಬ್ಯಾಂಕ್ ಮುಖಾಂತರನೂ ಇನ್ವೆಸ್ಟ್ ಮಾಡೋದು ಒಂದು ಬೆಸ್ಟ್ ಆಪ್ಷನು. ಸೊ ಈ ವಿಡಿಯೋ ಮುಖಾಂತರ ಇಷ್ಟೇ ನಾನು ಕೊಟ್ಟಾಗಿದೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಇದೇ ಥರ ಬಹಳಷ್ಟು ಫೈನಾನ್ಷಿಯಲ್ಸ್ ರಿಲೇಟೆಡ್ ವಿಡಿಯೋವನ್ನು ನೀವು ನೋಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.